ಒಬ್ಬ ವ್ಯಕ್ತಿ 112 ಆಟಿಕೆಗಳನ್ನ 448 ರೂಪಾಯಿ ಖರೀದಿಸ್ತಾನೆ. ಅಂದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ಒಂದ್ರದ್ದು ಎಷ್ಟಾಗತ್ತೆ? ಇಲ್ಲಿ 448 ರೂಪಾಯಿ 112 ಮಾಡಿದ್ರೆ ಕಾಸ್ಟ್ ಪ್ರೈಸ್ 4 ರೂಪಾಯಿ ಆಕತಿ. ಹಂಗ 9 ಆಟಿಕೆಗಳನ್ನ 81 ರೂಪಾಯಿ ಮಾರ್ತಾನೆ ಇಲ್ಲಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಒಂದು ವಸ್ತುವಿಂದ ಎಷ್ಟಾಗತ್ತೆ? ಇಲ್ಲಿ 81 ರೂಪಾಯಿ 9 ಮಾಡಿದ್ರೆ 9 ರೂಪಾಯಿ ಆಕತಿ. ಹಂಗಾದ್ರೆ ಒಂದು ಲಾಭ ಎಷ್ಟಾಗತ್ತೆ? ಇಲ್ಲಿ ಲಾಭ 5 ರೂಪಾಯಿ ಆಕತಿ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗತ್ತೆ? 5/4 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ? ಪ್ರಾಫಿಟ್ ಪರ್ಸೆಂಟೇಜ್ 125 ಆಕತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತೆ. ಅಜಯ್ ಮತ್ತು ಅವನ ಪತ್ನಿ ಮತ್ತು ಅವ್ರ ಮಗುವಿನ ಸರಾಸರಿ ವಯಸ್ಸು 7 ವರ್ಷದ ಹಿಂದೆ 42 ಇತ್ತು. ಅಂದ್ರೆ 7 ವರ್ಷದ ಹಿಂದಿಂದ ಏಜ್ ಕೊಟ್ಟಾರ ಅಂದ್ರೆ ಎವರೇಜ್ ಎಷ್ಟು ಕೊಟ್ಟಾರ? 42 ಕೊಟ್ಟಾರ. 3 ಮಂದಿ ಎಷ್ಟಾಗತ್ತೆ? ಇದು 126 ಕೊಟ್ಟಾರ. ಇದನ್ನ 3 ವರ್ಷದ ಹಿಂದಿಲ್ದು ಕೊಟ್ಟಾರ. ಪ್ರೆಸೆಂಟ್ ಏಜ್ ಏನಾಗತ್ತೆ? 3 ಮಂದಿದು 7 ಕೂಡಿಸಿದ್ರೆ ಇಂಟು 3 ಅಂದ್ರೆ 20 ಪ್ಲಸ್ 21 ಕೂಡಿಸಿದ್ರೆ ಇದು ಪ್ರೆಸೆಂಟ್ ಏಜ್ 3 ಮಂದಿದು ಆಕತಿ. ಇದು ಪ್ರೆಸೆಂಟ್ ಏಜ್ ಆತ ಇಲ್ಲಿ. ಆಮೇಲೆ ನೋಡ್ರಿ, ಅಜಯನ ಪತ್ನಿ ಮತ್ತು ಅವ್ರ ಮಗುವಿನ ಸರಾಸರಿ ವಯಸ್ಸು 9 ವರ್ಷಗಳ ಹಿಂದಿಂದ ಕೊಟ್ಟಾರ. ಇದು 9 ವರ್ಷಗಳ ಹಿಂದಿಂದ 32 ವರ್ಷ ಐತಿ. ಅಂದ್ರೆ ಇಲ್ಲಿ ಹೆಂಡತಿದು ಮತ್ತು ಮಗುವಿಂದು ಇಬ್ಬರದ್ದು ಎಷ್ಟಾಗತ್ತೆ? ಎವರೇಜ್ ಏಜ್ ಇಲ್ಲಿ 76 ಆಕತಿ. ಅಂದ್ರೆ ಇದನ್ನ 9 ವರ್ಷದ ಹಿಂದಿಲ್ದು ಕೊಟ್ಟಾರ. ಅದು ಪ್ರೆಸೆಂಟ್ ಏಜ್ ಮಾಡ್ಕೊಳಕ 9 ಇಂಟು 2 ಎಷ್ಟು? ಇಬ್ಬರದು 18 ವರ್ಷ. 2 ಮಾಡ್ಕೊಂಡ್ರೆ ಇಬ್ಬರದು ಪ್ರೆಸೆಂಟ್ ಏಜ್ ಆಕತಿ. ಇಲ್ಲಿ ಎಷ್ಟಾಗ್ತಿದ್ದು? 94 ಆತ. ಇಲ್ಲಿ 3 ಮಂದಿ ಸೇರಿ 147 ಪ್ರೆಸೆಂಟ್ ಏಜ್ ಐತಿ. ಇಲ್ಲಿ ಹೆಂಡತಿದು ಮತ್ತು ಮಗುವಿನ ಪ್ರೆಸೆಂಟ್ ಏಜ್ 94 ಬಂದಿತ್ತು. ಇವೆರಡು ಡಿಫ್ರೆನ್ಸ್ ತೆಗೆದ್ವಿ ಅಂದ್ರೆ ಏನು ಆಕತಿ? ಇಲ್ಲಿ ಅಜಯನ ಪ್ರಸ್ತುತ ಏಜ್ ಬರ್ತೈತಿ. ಅಂದ್ರೆ ಎಷ್ಟಾಗತ್ತೆ? ಇಲ್ಲಿ 147 ಮೈನಸ್ 94 ಮಾಡಿದ್ರೆ 53 ಪ್ರೆಸೆಂಟ್ ಏಜ್ ಆಕತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ. ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸನ 17 ದಿನ ಮತ್ತು 10 ದಿನದಾಗ ಮುಗಿಸ್ತಾರ. ಅಂದ್ರೆ ಎ ಇಲ್ಲಿ 18, ಬಿ ಇಲ್ಲಿ 10. LCM 90 ಆಗುತ್ತೆ. 18 ಇಲ್ಲಿ 10 9 ಆಕತಿ. ಇಲ್ಲಿ ಅವರು 5 ದಿನ ಕೂಡಿ ಕೆಲಸ ಮಾಡ್ತಾರ. ಇಬ್ಬರದು 5 ದಿನದ ಕೆಲಸ ಎಷ್ಟಾಗತ್ತೆ? ಇಲ್ಲಿ 5 ಪ್ಲಸ್ 9 ಇಂಟು 5 ಮಾಡಿದ್ರೆ ಎಷ್ಟಾಗತ್ತೆ? ಇಲ್ಲಿ ಇಬ್ಬರದು 70 ಕೆಲಸ ಆಗತ್ತೆ. ಅಂದ್ರೆ 90 70 ಕೆಲಸ ಮಾಡಿದ್ರೆ ಉಳಿದಿದ್ದ ಕೆಲಸ ಎಷ್ಟಾಗತ್ತೆ? 20 ಕೆಲಸ ಉಳಿದೈತಿ. ಬಿ ಅನ್ನು ಸಿ ಇಂದ ಬದಲಾಯಿಸ್ತಾರ. ಅಂದ್ರೆ ಬಿ ಬಿಟ್ಟು ಉಳಿದ ಕೆಲಸನ ಎ ಮತ್ತು ಸಿ ಎಷ್ಟು ದಿನ? 3 ದಿನ ಮಾಡ್ತಾರ. ಎ ಮತ್ತು ಸಿ ಇಬ್ರು ಸೇರಿ 20 ಕೆಲಸನ ಎಷ್ಟು ದಿನ ಮಾಡ್ತಾರ? 3 ದಿನ ಮಾಡ್ತಾರೆ. ಇದು ಏನಾಗುತ್ತೆ? ಇಬ್ಬರದು ಸೇರಿ ಎಫಿಷಿಯನ್ಸಿ ಬಂತಿಲ್ಲ. ಹಂಗಾದ್ರೆ ಸಿ ಒಬ್ಬನ ಸಂಪೂರ್ಣ ಕೆಲಸ ಎಷ್ಟು ದಿನ ಮಾಡ್ತಾನೆ ಅಂತ ಕೇಳಿದ್ರೆ ಇಬ್ಬರದು ಸೇರಿ 20/3 ಐತಿ. ಇಲ್ಲಿ ಏದ್ ಎಷ್ಟು? 5 ಐತಿ. ಸಿ ಇದು ಏನಾಗತ್ತೆ? ಇಲ್ಲಿ 20/3 ಮೈನಸ್ 5 ಮಾಡಿದ್ರೆ ಇದು 20 ಮೈನಸ್ 15/3 ಆಕತಿ. ಅಂದ್ರೆ 5/3 ಸಿ ಎಫಿಷಿಯನ್ಸಿ ಆತ. ಹಂಗಾದ್ರೆ ಸಿ ಒಬ್ಬನ ಪೂರ್ತಿ ಕೆಲಸ ಮಾಡಕ್ಕೆ ಎಷ್ಟು ಟೈಮ್ ತೊಗೊಂತಾನೆ? ಇಲ್ಲಿ 90/5/3 ಇದೆ ಇಂಟು 3 ಆಕತಿ. ಇದೆಷ್ಟಾಯ್ತು? 5 1 5 8 ಅಂದ್ರೆ ಎಷ್ಟು? 8 3 24 ಅಂದ್ರೆ 54 ದಿನ ತೊಗೊಂತಾನ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಕತಿ. ಒಬ್ಬ ಹಣ್ಣು ಮಾರಾಟಗಾರನು ಆಪಲ್ಗೆ ₹1 68 ಪ್ರತಿ ಕಿಲೋಗ್ರಾಮ್ದಲ್ಲಿ ಮಾರ್ತಾನೆ. ಇಲ್ಲಿ ಇದರಿಂದ ಅವಾಗ 15% ನಷ್ಟ ಆಕತಿ. ಲಾಸ್ ಎಷ್ಟಾಗತ್ತೆ? ಇಲ್ಲಿ 15%. ಟ್ಯಾಕ್ಸೇಷನ್ ಏನಾಗುತ್ತೆ? 3/20. ಲಾಸ್ ಆಗಿದ್ರಿಂದ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಜೋಡಿರೋ ಕಾಸ್ಟ್ ಪ್ರೈಸ್ ಏನಾಗತ್ತೆ? ಇಲ್ಲಿ 17/24 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟ? ನಾವು 68 ಕೊಟ್ಟರೆ ಅಂದ್ರೆ 17 ವ್ಯಾಲ್ಯೂ ಎಷ್ಟು ಕೊಟ್ಟ? 68 ಇಂಟು 4 ಮಾಡಿದ್ರೆ 60. ಕಾಸ್ಟ್ ಪ್ರೈಸ್ ಎಷ್ಟಾಯ್ತು? ಇಲ್ಲಿ 80 ರೂಪಾಯಿ ಕಾಸ್ಟ್ ಪ್ರೈಸ್ ಆಯ್ತು. ಅದನ್ನು 10% ಲಾಭ ಪಡೆಯೋಕ್ಕೆ ಎಷ್ಟು ರೂಪಾಯಿಗೆ ಮಾರ್ಬೇಕು ಅನ್ನೋಕ್ಕೆ 10% ವ್ಯಾಲ್ಯೂ ಏನಾಗುತ್ತೆ? 1/10 ಆಗುತ್ತೆ. ಲಾಭ 11/10 ಆಗುತ್ತೆ. ಅಂದ್ರೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ? 80 ಇಂಟು 11/10 ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ 88 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗುತ್ತೆ. 18 ಆರ್ಟಿಕಲ್ಗಳ ಮಾರಾಟ ಬೆಲೆ 28 ಆರ್ಟಿಕಲ್ಗಳ ಖರೀದಿ ಬೆಲೆ ಸಮವಾಗಿತ್ತು. ಹಂಗಾರೆ ಲಾಭ ಅಥವಾ ನಷ್ಟ ಶೇಕಡಾವಾರು ಎಷ್ಟಾಗುತ್ತೆ ಅಂತ ಕೇಳಿದ್ರೆ ನೋಡಿ, ಸೆಲ್ಲಿಂಗ್ ಪ್ರೈಸ್ ಆಫ್ 18 ಆರ್ಟಿಕಲ್ ಇದು ಈಕ್ವಲ್ ಆಗಿ ಕಾಸ್ಟ್ ಪ್ರೈಸ್ 28 ಆರ್ಟಿಕಲ್ಗೆ ಈಕ್ವಲ್ ಐತಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಜೋಡು ಕಾಸ್ಟ್ ಪ್ರೈಸ್ ಏನಾಕತಿ? ಇಲ್ಲಿ 28 ಜೋಡು 18 ಆಕತಿ. 14 ಜೋಡು 9 ಬರ್ತೈತಿ. ಇಲ್ಲಿ ಎಷ್ಟು ಆತ್ರಿ ಪ್ರಾಫಿಟ್ ಎಷ್ಟಾಗತ್ತೆ? ಇಲ್ಲಿ 5 ಪ್ರಾಫಿಟ್ ಆಗುತ್ತೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 5/9 ಇಂಟು 100 ಅಂದ್ರೆ ಎಷ್ಟಾಗುತ್ತೆ? ಇಲ್ಲಿ 55.56% ಲಾಭ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎ ಒಂದು ಕೆಲಸನ 15 ದಿನದಾಗ ಮತ್ತು ಬಿ ಅದ ಕೆಲಸನ 30 ದಿನದಾಗ ಅಂತ ಮುಗಿಸ್ತಾರೆ ಅಂತ. ಎ 18 ದಿನ, ಬಿ 30 ದಿನ. ಇಬ್ಬರದು LCM ಎಷ್ಟಾಗತಿ? 90 ಆಗತಿ. 18 ಇಲ್ಲಿ 33 ಆಗುತ್ತೆ. ಅವ್ರು ಒಟ್ಟಿಗೆ 6 ದಿನ ಕೆಲಸ ಮಾಡಿ ಉಳಿದ ಕೆಲಸವನ್ನ ಸಿ ಒಬ್ಬನು 7 ದಿನ ಮುಗಿಸ್ತಾನೆ ಅಂತ ಕೊಟ್ರೆ ಎಷ್ಟು ದಿನ ಕೂಡಿ ಮಾಡ್ತಾರೆ? 5 + 3 ಇಂಟು 6 ಮಾಡಿದ್ರೆ ಎಷ್ಟಾಗುತ್ತೆ? 48 ಆಕತಿ. ಉಳಿದಿದ್ದ ಕೆಲಸ ಎಷ್ಟು ಉಳಿದಿದೆ? ಇಲ್ಲಿ 90 ಮೈನಸ್ 48 ಮಾಡಿದ್ರೆ ಈ ಉಳಿದ ಕೆಲಸ 42 ಆಕತಿ. ಈ ಕೆಲಸನ ಸಿ ಎಷ್ಟು ದಿನ ಮಾಡ್ತಾನೆ? ಇಲ್ಲಿ 42/7 ಅಂದ್ರೆ ಇವನ್ ಎಫಿಷಿಯನ್ಸಿ ಎಷ್ಟು ಬಂತು? 6 ಬಂತು. ಎ ಬಿ ಸಿ ಒಟ್ಟಿಗೆ ಕೆಲಸ ಎಷ್ಟು ದಿನ ಮಾಡ್ತಾರೆ ಅಂತ ಕೇಳಿದ್ರೆ ಟೈಮ್ ಎಷ್ಟು ಅಂತ ನೀವು 90
ಡಿವೈಡೆಡ್ ಬೈ ಎದು 5 ಐತಿ, ಬಿದು 3, ಸಿದು 6 ಬಂತು. 90 ಡಿವೈಡೆಡ್ ಬೈ 14 ಆಯ್ತು. ಅಂದ್ರೆ ಇವ 6.43 ದಿವಸ ತೊಗೊಂತಾರ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗತ್ತೆ. ಎ ಮತ್ತು ಬಿ ಅವರ ಪ್ರಸ್ತುತ ವಯಸ್ಸು 14:17 ಅನುಪಾತದಾಗೈತಿ. 8 ವರ್ಷಗಳ ನಂತರ ಅವ್ರ ವಯಸ್ಸಿನ ಅನುಪಾತ 6:7 ಆದ್ರೆ ಅವ್ರ ಪ್ರಸ್ತುತ ವಯಸ್ಸಿನ ನಡುವಿನ ವ್ಯತ್ಯಾಸ ಏನಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಇಲ್ಲಿ ಎ ರೇಷಿಯೋ ಬಿ ಪ್ರಸ್ತುತ ವಯಸ್ಸು ಎಷ್ಟೈತಿ? 14:17 ಐತಿ. 8 ವರ್ಷದ ನಂತರ ಕೊಟ್ಟಾರ ಅಂದ್ರೆ 8 ವರ್ಷ ಕೂಡಿಸಿದ ಅಂದ್ರೆ ಎಷ್ಟಾಗತ್ತೆ? ಇಲ್ಲಿ 14x + 8 ಡಿವೈಡೆಡ್ ಬೈ 17x + 8 ಮಾಡಿದ್ರೆ ಏನಾಗತ್ತೆ? ಅವ್ರದ್ದು 8 ವರ್ಷಗಳ ನಂತರ ವಯಸ್ಸಿನ ರೇಷಿಯೋ 6/7 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 98x + 56 102 + 102x + 48 ಆಗತ್ತೆ. 56 - 48 102x - 98x ಆಗುತ್ತೆ. 4x = 8 ಬಂತು, x = 2 ಬಂತು. ಅವ್ರ ಪ್ರಸ್ತುತ ವಯಸ್ಸಿನ ಡಿಫ್ರೆನ್ಸ್ ಕೇಳಿದ್ರೆ ಇವೆರಡರದ್ದು 14 ಮತ್ತು 17 ಡಿಫ್ರೆನ್ಸ್ ಎಷ್ಟೈತಿ? ಇಲ್ಲಿ ಡಿಫ್ರೆನ್ಸ್ 3 ಬರ್ತೈತಿ. ಅಂದ್ರೆ 3x 3 × 2 ಮಾಡಿದ್ರೆ 6 ವರ್ಷ ಡಿಫ್ರೆನ್ಸ್ ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗೈತಿ. ಒಬ್ಬ ಅಂಗಡಿ ಮಾಲೀಕ ಒಂದು ಮಷಿನ್ ಮಾರುಕಟ್ಟೆ ಬೆಲೆಯಲ್ಲಿ 14% ಡಿಸ್ಕೌಂಟ್ ನೀಡ್ತಾನೆ ಮತ್ತು ಆಮೇಲೆ ಅದ್ರ ಮೇಲೆ 10% ಡಿಸ್ಕೌಂಟ್ ನೀಡಿದ್ರೆ ಆ ವಸ್ತು 3,483ಕ್ಕೆ ಮಾರಾಟ ಆಕತ್ತೆ. ಹಂಗಾದ್ರೆ ಅವ ಮಾರ್ಕ್ ಮಾಡಿದ್ದು ಪ್ರೈಸ್ ಎಷ್ಟು ಅಂತ ಕೇಳಿ ಇಲ್ಲಿ ನೋಡಿ, ಸೆಲ್ಲಿಂಗ್ ಪ್ರೈಸ್ = ಮಾರ್ಕ್ ಪ್ರೈಸ್ × ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆಗಿರ್ತೈತಿ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟನ? 3,483 ಕೊಟ್ಟನ. ಒಂದಕ್ಕೆ 14%. 14% ಅಂದ್ರೆ ಏನಾಗುತ್ತೆ? ಇಲ್ಲಿ 7/50 ಆಗುತ್ತೆ. 7 ಹೋದ್ರೆ ಎಷ್ಟು ಉಳಿದೈತ್ರಿ? ಇಲ್ಲಿ ಮಾರ್ಕ್ ಪ್ರೈಸ್ × 43/50 ಆಗತ್ತೆ. ಇನ್ನೊಂದು 10% ಅಂದ್ರೆ 9/10 ಆಗುತ್ತೆ. ಮಾರ್ಕ್ ಪ್ರೈಸ್ = 3,483 50 × 10 ಡಿವೈಡೆಡ್ ಬೈ 43 × 9 ಆಗುತ್ತೆ. ಅಂದ್ರೆ ಇದು ಮಾರ್ಕ್ ಪ್ರೈಸ್ ಎಷ್ಟಾಗುತ್ತೆ? 4,500 ಬರ್ತೈತಿ. ಆಪ್ಷನ್ ಡಿ ಇಲ್ಲೇ ಕರೆಕ್ಟ್ ಆಗತ್ತೆ. ವಿಶಾಲ್ ತನ್ನ ಸಂಬಳದ 12% PM ರಿಲೀಫ್ ಫಂಡಿಗೆ ದಾನ ಮಾಡ್ತೀನಿ ಅಂತ ನಿರ್ಧಾರ ಮಾಡಿರ್ತಾನೆ. ಆದರೆ ಅವ ದಾನ ದಿನವನ್ನು ಮನಸ್ಸು ಬದಲಾಯಿಸಿ 4,200 ದಾನ ಮಾಡ್ತಾನೆ. ಇದು ಅವ ಮೊದಲು ನಿರ್ಧಾರ ಮಾಡಿದ್ದು 70% ಆಗಿರ್ತೈತಿ. ಹಂಗಾರೆ ಅವ್ನ ಮಾಸಿಕ ಸಂಬಳ ಎಷ್ಟು ಇರ್ತೈತಿ ಅನ್ನೋದ್ಲೆ ನೋಡಿ, ಅವ್ನ ಮಾಸಿಕ ಸಂಬಳ ಏನಿರ್ತೈತಿ? X ಇರ್ತೈತಿ. ಅವ್ ದಾನ ಮಾಡ್ತೀನಿ ಅಂತಂದು ಎಷ್ಟು ಅನ್ಕೊಂಡ್ರೆ 12%, ಅಂದ್ರೆ ಡಿವೈಡೆಡ್ ಬೈ 100 ಆಯ್ತು. ಆದ್ರೆ ಅವಾಗ ಕೊಟ್ಟಿದ್ದು ಎಷ್ಟು ಪರ್ಸೆಂಟೇಜ್? 70%. ಅದು 70 ಡಿವೈಡೆಡ್ ಬೈ 100 ಆಯ್ತು. ಅದು ಈಕ್ವಲ್ ಆಗಿ ಎಷ್ಟಾಯ್ತು? ಇಲ್ಲಿ 4,200 ರೂಪಾಯಿ ಇಲ್ಲೇ ದಾನದ ಆಯ್ತು. ಅಂದ್ರೆ 0 0 7 1 7 6 42 12 ಇಲ್ಲಿ 60. X = 50,000 ಬಂತು. ಒಂದಂದ್ರೆ ಒಂದು ಮಂತ್ಲಿ ಸ್ಯಾಲ್ರಿ ಎಷ್ಟಾಯ್ತು? 50,000 ಆಯ್ತು. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಇಬ್ಬರು ಅಭ್ಯರ್ಥಿಗಳು ಚುನಾವಣೆಯೊಳಗ ಪಾರ್ಟಿಸಿಪೇಟ್ ಮಾಡ್ತಾರೆ. ಪಕ್ಷ ಡಿ ಪಕ್ಷ ಆರ್ಗಿಂತ ಒಟ್ಟು 12% ಜಾಸ್ತಿ ಮತ ತೊಗೊಂತೈತಿ. 1,76,000 ಮತ ತೊಗೊಂಡ್ರ ಪಕ್ಷ ಆರ್ ಎಷ್ಟು ಮತಗಳಿಂದ ಚುನಾವಣೆ ಸೋತೈತಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಇಬ್ರು ಸೇರಿ ಆರ್ + ಡಿ ಸೇರಿ ಎಷ್ಟು ಟೋಟಲ್ ಎಷ್ಟು ಇರ್ತೈತಿ? 100% ಇರ್ತೈತಿ. ಇಲ್ಲಿ ಡಿ ಎಷ್ಟು ಜಾಸ್ತಿ ಐತಿ? ಇಲ್ಲಿ ಆರ್ಕಿನ 12% ಜಾಸ್ತಿ ಆಯ್ತು. ಅಂದ್ರೆ ಈ ಡಿ ವ್ಯಾಲ್ಯೂ ಇಲ್ಲೇ ಹಾಕೋಣ. ಅಂದ್ರೆ ಏನಾಗುತ್ತೆ? ಇಲ್ಲಿ ಆರ್ ಪ್ಲಸ್ 12% ಇದೆ. 12 = 100 ಆಗುತ್ತೆ. 2r = ಏನೈತಿ? 88. ಆರ್ ವ್ಯಾಲ್ಯೂ ಎಷ್ಟು ಬಂತು? ಇಲ್ಲಿ 44% ಬಂತು. ಡಿ ವ್ಯಾಲ್ಯೂ ಎಷ್ಟಾಗುತ್ತೆ? ಇಲ್ಲಿ ಡಿ ವ್ಯಾಲ್ಯೂ 56% ಆಕೈತಿ. ಇಲ್ಲಿ ಆರ್ ವ್ಯಾಲ್ಯೂ ಎಷ್ಟು ಕೊಟ್ಟನ? ಇಲ್ಲಿ ಆರ್ ವ್ಯಾಲ್ಯೂ 1,76,000 ಕೊಟ್ಟನ. ಅಂದ್ರೆ 44% ವ್ಯಾಲ್ಯೂ ಏನಾಗುತ್ತೆ? 1,76,000 ಆಯ್ತು. ಇವೆರಡು ಡಿಫ್ರೆನ್ಸ್ ಎಷ್ಟಾಗತ್ತೆ? 56 ಮತ್ತು 44 12 ಆಗುತ್ತೆ. 12 × 44 4,000 ಆಗುತ್ತೆ. 12 × 4,000 ಮಾಡಿದ್ರೆ ಎಷ್ಟು ಬರ್ತೈತಿ? ಒಟ್ಟು ಡಿಫ್ರೆನ್ಸ್ 48,000 ಬರ್ತದೆ. ಅಂದ್ರೆ ಆಪ್ಷನ್ ಸಿ ಇಲ್ಲೇ ಕರೆಕ್ಟ್ ಆಗತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ₹15,500 ಮೊತ್ತವು ಸರಳ ಬಡ್ಡಿಯಲ್ಲಿ ವಾರ್ಷಿಕ ಒಂದು ನಿರ್ದಿಷ್ಟ ಶೇಕಡಾದಲ್ಲಿ 7/2 ವರ್ಷಕ್ಕೆ 19,189 ರೂಪಾಯಿ ಆಕತಿ. ಅಂದ್ರೆ ಇಲ್ಲಿ ಪ್ರಿನ್ಸಿಪಲ್ ಇದು ಅಮೌಂಟ್ ಆಕತಿ. ಡಿಫ್ರೆನ್ಸ್ ಎಷ್ಟು ಬರ್ತಿದ್ರದ್ದು? ಇಂಟ್ರೆಸ್ಟ್ 3,689 ರೂಪಾಯಿ ಆಕತಿ. ಏನಾತಿಲ್ಲ 3,689 ಪ್ರಿನ್ಸಿಪಲ್ ಇಂಟು ಟೈಮ್ ಎಷ್ಟು ಕೊಟ್ಟಾನೆ? 7/2 ವರ್ಷ ಇಂಟು ರೇಟ್ ಇಡೋದು 100 ಆಗುತ್ತೆ. ರೇಟ್ ಏನಾಗುತ್ತೆ? 3,689 ಇವು 0 0 ಕ್ಯಾನ್ಸಲ್ ಇಂಟು 2 ಡಿವೈಡೆಡ್ ಬೈ 155 ಇಂಟು 7 ಆಯ್ತು. ರೇಟ್ ಎಷ್ಟು ಬರ್ತಿಲ್ಲ? 6.8% ಬರ್ತೈತಿ. ಆಮೇಲೆ ಅದ ಮೊತ್ತಕ್ಕೆ ಅದ ಬಡ್ಡಿ ದರೊಳಗೆ 20/3 ವರ್ಷಕ್ಕೆ ಎಷ್ಟು ಸಿಂಪಲ್ ಇಂಟ್ರೆಸ್ಟ್ ಆಕೈತಿ ಅಂತ ಕೇಳಿನಿದೆ. ಸಿಂಪಲ್ ಇಂಟ್ರೆಸ್ಟ್ ರೇಟ್ ಇಂಟು 15,500 ಪ್ರಿನ್ಸಿಪಲ್ ಟೈಮ್ ಎಷ್ಟಾಗೈತಿ? 20/3 ವರ್ಷ ಡಿವೈಡೆಡ್ ಬೈ 100. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗೈತಿ?
7,026.6 ಬರ್ತಿದೆ ಅಂದ್ರೆ 7,027 ರೂಪಾಯಿ ಇಂಟ್ರೆಸ್ಟ್ ಆಗೈತಿ. ಆಪ್ಷನ್ ಬಿ ಇಲ್ಲೇ ಕರೆಕ್ಟ್ ಆಗೈತಿ. ಒಂದು ನಿರ್ದಿಷ್ಟ ನಗರದ ಜನಸಂಖ್ಯೆ 5 ಲಕ್ಷ ಆಗಿತ್ತು. ವಾರ್ಷಿಕ ಜನನ ಪ್ರಮಾಣ 5% ಮತ್ತು ಮರಣ ಪ್ರಮಾಣ 1% ಆದ್ರೆ 3 ವರ್ಷದ ನಂತರ ಎಷ್ಟಾಗುತ್ತೆ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, 5 ಜನ ಹುಟ್ಟಿದ್ರೆ ಅದ್ರಾಗ ಒಬ್ಬ ಸಾಯ್ತಾನ ಅಂದ್ರೆ ಟೋಟಲ್ ಆಗಿ ಎಷ್ಟು ಇನ್ಕ್ರೀಸ್ ಆಗತ್ತೆ? ಇಲ್ಲಿ 4% ವರ್ಷ ಇನ್ಕ್ರೀಸ್ ಆಗತ್ತೆ. ಮೊದಲಕ್ಕೆ 5 ಲಕ್ಷ ಇತ್ತು, ವರ್ಷ 4% ಅಂದ್ರೆ 104/100, 104/100 ಇಂಟು 104/100 ಆಗತ್ತೆ. ಇವು 5 ಜೀರೋ ಕ್ಯಾನ್ಸಲ್, 5 ಒಂದ್ಲೆ 5 ಎರಡ್ಲೆ 2 52 ಅಂದ್ರೆ ಎಷ್ಟಾಗತ್ತೆ? ಇಲ್ಲಿ 5,62,432 ಜನ ಆಕತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗತ್ತೆ. ನೋಡ್ರಿ, ಇಲ್ಲಿ 4th ಪ್ರೊಪೋರ್ಷನ್ ಮತ್ತು 3rd ಪ್ರೊಪೋರ್ಷನ್ ಅನುಪಾತ ಏನಾಕತಿ ಅಂತ ಕೇಳಿದ್ರಲ್ಲಿ 2/4 = 6/x ಅಂದ್ರೆ ಇದು 4ನೇ ಪ್ರೊಪೋರ್ಷನ್ ಆಗತ್ತೆ. ಇಲ್ಲಿ 2 ಒಂದ್ಲೆ 2 ಮೂರ್ಲೆ ಎಷ್ಟಾಗ್ತಿದೆ? 4ನೇ ಪ್ರೊಪೋರ್ಷನ್ 12 ಆಯ್ತು. ಇಲ್ಲಿ 3ನೇ ಪ್ರೊಪೋರ್ಷನ್ ಏನಾಗತ್ತೆ? ಇಲ್ಲಿ 4/8 8/x ಆಗುತ್ತೆ. 4 ಒಂದ್ಲೆ 4 ಎರಡ್ಲೆ ಇಲ್ಲಿ ಏನಾಗುತ್ತೆ? y = ಇದನ್ನ y ಅಂತ ತೊಗೊಂಡಿಲ್ಲ, ಇದು 16 ಆಕತಿ. ಅಂದ್ರೆ 4ನೇ ಪ್ರೊಪೋರ್ಷನ್ ರೇಷಿಯೋ 3ನೇ ಪ್ರೊಪೋರ್ಷನ್ ಏನಾಗುತ್ತೆ? 12:16. 4 ಮೂರ್ಲೆ 4 4 3:4 ಆಗತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗತ್ತೆ. ಎ ಮತ್ತು ಬಿ ಒಟ್ಟಿಗೆ ಕೆಲಸಗಳು 6 ದಿನದ ಮುಗಿಸ್ತಾರೆ. ಅಂದ್ರೆ ಎ ಪ್ಲಸ್ ಬಿ ಎಷ್ಟೈತಿ? ಇಲ್ಲಿ 6 ದಿನ. ಮತ್ತು ಬಿ ಮತ್ತು ಸಿ ಒಟ್ಟಿಗೆ ಅದ ಕೆಲಸನ 10 ದಿನ. ಅಂದ್ರೆ ಬಿ ಪ್ಲಸ್ ಸಿ ಏನಂತ 10 ದಿನ. ಮತ್ತು ಎ ಬಿ ಸಿ 3 ಸೇರಿ ಅದನ್ನ 5 ದಿನದ ಮುಗಿಸ್ತಾರೆ. ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು ದಿನದಾಗ? 5 ದಿನ. LCM ಎಷ್ಟೈತೆ? 30. 6 5 10 3 5 6 10. ಇಲ್ಲಿ ಏನಾಗುತ್ತೆ? ಎ ಪ್ಲಸ್ ಬಿ ಪ್ಲಸ್ ಸಿ ಇದು 6 ಬಂದೈತಿ. ಬಿ ಪ್ಲಸ್ ಸಿ ಇದು ಎಷ್ಟೈತಿ? 3 ಐತಿ. ಇಲ್ಲಿ ಏನಾಗುತ್ತೆ? 6 - 3 ಮಾಡಿದ್ರೆ ಎ ಎಫಿಷಿಯನ್ಸಿ 3 ಆಯ್ತು ಇಲ್ಲಿ. ಮತ್ತು ಬಿ ಎಫಿಷಿಯನ್ಸಿ ಸಿ ಎಫಿಷಿಯನ್ಸಿ ಏನಾಗತ್ತೆ? ಇಲ್ಲಿ ಎ ಪ್ಲಸ್ ಬಿ ಇದು ಎಷ್ಟೈತಿ? 5 ಐತಿ. 3 ಮಂದಿದು 6 ಐತಿ. ಅಂದ್ರೆ ಸಿ ಇದು ಏನಾಯ್ತು? ಇಲ್ಲಿ 1 ಆಯ್ತು. ಹಂಗಾದ್ರೆ ಎ ಮತ್ತು ಸಿ ಒಟ್ಟಿಗೆ ಕೆಲಸನ ಎಷ್ಟು ದಿನ ಮಾಡ್ತಾರೆ ಅಂತ ಕೇಳಿದ್ರೆ ಎ ಎಫಿಷಿಯನ್ಸಿ 3, ಸಿ ಇದು 1. ಟೈಮ್ ಎಷ್ಟು ಅಂತ ನೀವು ಟೋಟಲ್ 30/4 ಮಾಡಿದ್ರೆ ಇಬ್ಬರದು ಸೇರಿ 7.5 ದಿವಸ ತಗೊಂತಾರೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ. ಬದ್ರಿ ತನ್ನ ಸ್ಕೂಟರನ್ನು ₹17,000 ಮಾರಿದ್ರೆ 15% ನಷ್ಟ ಆಗೈತಿ. ಅಂದ್ರೆ 15% ನಷ್ಟ ಅಂದ್ರೆ ಎಷ್ಟಾಗುತ್ತೆ? 100 15 ಹೋದ್ರೆ ಎಷ್ಟು? 85%ಗೆ ಸೆಲ್ ಮಾಡ್ತಾನೆ. ಅದ್ರ ವ್ಯಾಲ್ಯೂ ಎಷ್ಟೈತಿ? 17,000 ಐತಿ. ಅಂದ್ರೆ 17 ಒಂದೇ 17 ಇಲ್ಲೇ ಆಗುತ್ತೆ. ಅಂದ್ರೆ 5% ಆಗುತ್ತೆ. ಇಲ್ಲಿ ಕಾಸ್ಟ್ ಪ್ರೈಸ್ ಏನಾಗುತ್ತೆ? ಇದಕ್ಕೆ 20 ಮಾಡಿದ್ರೆ 100% ಆಗುತ್ತೆ. ಇಂಟು 20 ಮಾಡಿದ್ರೆ ಕಾಸ್ಟ್ ಪ್ರೈಸ್ ಏನಾಗುತ್ತೆ? ಇಲ್ಲಿ 20,000 ಆಗುತ್ತೆ. ಹಂಗಾದ್ರೆ 15% ಲಾಭ ಪಡೆಯಕ್ಕೆ ಎಷ್ಟಕ್ಕೆ ಮಾರಬೇಕು ಅಂತ ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ = 20,000 ಇಂಟು 118/100 0 ಕ್ಯಾನ್ಸಲ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ? ಇಲ್ಲಿ 23,600 ರೂಪಾಯಿ ಆಕತಿ. ಅಂತ ಆಪ್ಷನ್ ಬಿ ಇಲ್ಲೇ ಕರೆಕ್ಟ್ ಆಗತ್ತೆ. 64 ಸೆಂಟಿಮೀಟರ್, 36 ಸೆಂಟಿಮೀಟರ್ ಮತ್ತು 44 ಸೆಂಟಿಮೀಟರ್ ಆಯಾಮಗಳಿರುವ ಒಂದು ಘನದ ಲೋಹ ಆಯಾಗನವನ್ನು ಕರಗಿಸಿ ಪ್ರತಿಯೊಂದು ತ್ರಿಜ್ಯ 12 ಸೆಂಟಿಮೀಟರ್ ಇರುವ ಒಂದು ಘನಗೋಳವನ್ನು ತಯಾರಿಸ್ತಾರೆ. ಹಂಗಾರೆ ಎಷ್ಟು ಘನಗೋಳವನ್ನು ಮಾಡ್ತಾರೆ ಇಲ್ಲಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಇಲ್ಲಿ ಬರೀ ವಾಲ್ಯೂಮ್ ಚೇಂಜ್ ಆಕತಿ. ಇಲ್ಲಿ ಒಂದು ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ = ವಾಲ್ಯೂಮ್ ಆಫ್ ಬಾಲ್. ಇಲ್ಲಿ ಎಷ್ಟು ಬಾಲ್ ಹಾಕೊಂತ ಕೇಳಿದ್ರೆ ಇಂಟು ಎನ್ ಮಾಡ್ತೀನಿ. ಇಲ್ಲಿ ಎನ್ ಆಗತ್ತೆ. ಇದರ ವಾಲ್ಯೂಮ್ ಏನ್ ಫಾರ್ಮುಲಾ? LBH ಆಗುತ್ತೆ. ಲೆಂತ್ ಬ್ರೆಡ್ತ್ ಹೈಟ್. ಇದರದ್ದು 4/3πr³ ಇಂಟು ಎನ್ ಆಗುತ್ತೆ. ಈಗ 64 ಇಂಟು 36 ಇಂಟು 44 = 4/3 ಇಂಟು 22/7. ಆರ್ ವ್ಯಾಲ್ಯೂ ಎಷ್ಟು ಕೊಟ್ಟನ? 12³ ಇಂಟು ಎನ್ ಆಗುತ್ತೆ. ಇದೆಷ್ಟಾಗುತ್ತೆ? 1,01,376 ಬರ್ತೈತಿ. ಇದು 7,241.14 ಇಂಟು ಎನ್ ಆಕತಿ. ಇಲ್ಲಿ ಎನ್ ವ್ಯಾಲ್ಯೂ ಏನಾಕತಿ? ಇಲ್ಲಿ 1,01,376 7,241.14. ಇಲ್ಲಿ ಎನ್ ವ್ಯಾಲ್ಯೂ ಏನು ಬರ್ತೈತಿ? 14 ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ. ಎರಡು ನಗರಗಳ ನಡುವೆ 55 km/h ಸ್ಪೀಡ್ನಾಗ 8 ಗಂಟೆ ಪ್ರಯಾಣ ಮಾಡ್ತಾರೆ. ಅಂದ್ರೆ ಡಿಸ್ಟೆನ್ಸ್ ಏನಾಗೈತಿ? ಇಲ್ಲಿ ಸ್ಪೀಡ್ ಇಂಟು ಟೈಮ್ ಆಗೈತಿ. ಸ್ಪೀಡ್ 55 km/h, ಟೈಮ್ 8 ಕೊಟ್ಟನ. ಡಿಸ್ಟೆನ್ಸ್ ಎಷ್ಟಾಗತ್ತೆ? ಇಲ್ಲಿ 440 km ಆಗುತ್ತೆ. ಆಮೇಲೆ ನೋಡ್ರಿ, ವೇಗವನ್ನು 25 km/h ಹೆಚ್ಚಿಸ್ಯಾರ. ಅಂದ್ರೆ ಸ್ಪೀಡ್ ಎಷ್ಟಾಗುತ್ತೆ? ಮೊದಲಕ್ಕೆ 55 ಇತ್ತು, ಪ್ಲಸ್ 25 ಮಾಡಿದ್ರೆ ಎಷ್ಟಾಗುತ್ತೆ? ಇಲ್ಲಿ ಸ್ಪೀಡ್ 80 km/h ಆಗುತ್ತೆ. ಹಂಗಾದ್ರೆ ಇವ ಎಷ್ಟು ಸಮಯ ಉಳಿಸ್ತಾನಂತ ಕೇಳ್ಯಾರ. ಇಲ್ಲಿ ಟೈಮ್ ಏನಾಗುತ್ತೆ? ಇಲ್ಲಿ 440/80 ಮಾಡಿದ ಟೈಮ್ ಎಷ್ಟು ಅಂತಾನ? 5.5 ಅವರ್. ಅಂದ್ರೆ 5.5 ತಾಸು ತೊಗೊಂತಾನ. ಎಷ್ಟು ಟೈಮ್ ಉಳಿತೈತಿ? ಇಲ್ಲಿ ಉಳಿತೈತಿ 8 ತಾಸು ಮೊದಲು ತೊಗೊಂತಿದ್ದ, ಈಗ 5.5 ತಾಸು ಹೋಗ್ತಾನ. ಅಂದ್ರೆ ಎಷ್ಟು? 2 hours 30 minutes ಸೇವ್ ಆಗೈತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗೈತಿ.
ಎ ಬಿ ಯ ಮೂರನೇ ಒಂದು ಭಾಗ ಆಗೈತೆ ಅಂತ ಅಂದ್ಕೊಟ್ರೆ ಅಂದ್ರೆ ಎ ಇಸ್ ಈಕ್ವಲ್ ಟು 1/3 ಆಫ್ ಬಿ ಆಗುತ್ತೆ. ಎ ಬೈ ಬಿ ಏನ್ ರೇಷಿಯೋ ಏನತ್ತಿಲ್ಲ 1/3 ಆಯ್ತು. ಆಮೇಲೆ ನೋಡ್ರಿ ಬಿ ಸಿ ಯ 2 ಪಟ್ಟು ಆಗೈತಿ ಅಂದ್ರೆ ಬಿ ಇಸ್ ಈಕ್ವಲ್ ಟು 2 ಪಟ್ಟು ಆಫ್ ಸಿ ಆಗುತ್ತೆ. ಅಂದ್ರೆ ಬಿ ಬೈ ಸಿ ಏನತ್ತಿಲ್ಲ ರೇಷಿಯೋ ಬಿ ಬೈ ಸಿ 2/1 ಆಯ್ತು. ಆಮೇಲೆ ನೋಡ್ರಿ ಎ ಎರಡು ಮೂರನೇ ಭಾಗ ಆಗಿದೆ. ಡಿ ಎ 2 ಬಾರ್ ಮೂರನೇ ಭಾಗ ಐತೆ ಅಂದ್ರೆ ಡಿ ಇಸ್ ಈಕ್ವಲ್ ಟು 2/3 ಆಫ್ ಎ ಆಯ್ತು. ಅಂದ್ರೆ ಡಿ ಬೈ ಎ ಏನತ್ತಿಲ್ಲ 2/3 ಆಯ್ತು. ನಮ್ಗೆ ಇವು ನಾಲ್ಕೂರ್ದು ಸರಾಸರಿ 74 ಕೊಟ್ರು ಅಂದ್ರೆ 74 ಇಂಟು 4 ಮಾಡಿದ್ರೆ ಎಷ್ಟಾಗತ್ತೆ ಇದ್ರದ್ದು 296 ಆಯ್ತು. ರೇಷಿಯೋ ಏನು ಬರ್ತೈತಿ ಇಲ್ಲಿ ನಾನು ಡಿ ಎ ಬಿ ಸಿ ಡಿ ರೇಷಿಯೋ ಏನೈತಿ ಇಲ್ಲಿ 2:3 ಐತಿ. ಎ ರೇಷಿಯೋ ಬಿ ಏನೈತಿ 1:3 ಬಂದೈತಿ. ಬಿ ರೇಷಿಯೋ ಸಿ ಏನೈತಿ ಇಲ್ಲಿ 2:1 ಐತಿ. ಇದು ನಂಬರ್ ಬರ್ಕೊಂತೀನಿ ಬಾಜು 2 ಇದು 1 ಇದು 2 ಇದು 2 4 3 2 6 9 3 3 9 ಮತ್ತೆ 2 18 ಇದು 9 ಆಯ್ತು. ಇಲ್ಲಿ ಏನು ರೇಷಿಯೋ ಬಂತು ಎ ರೇಷಿಯೋ ಬಿ ರೇಷಿಯೋ ಸಿ ರೇಷಿಯೋ ಡಿ 6 18 9 4 ಬಂತು. ಇವ್ರು ನಾಲ್ಕೂರದ್ದು ಸಮ್ ಎಷ್ಟಾಗತಿ 37 ಆಕತಿ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ 296 ಕೊಟ್ಟನ. ಎ ಮತ್ತು ಸಿ ನಡುವಿನ ವ್ಯತ್ಯಾಸ ಏನಾಗುತ್ತೆ ಅಂತ ಕೇಳೋಣ. ಎ ಮತ್ತು ಸಿ ನಡುವಿನ ವ್ಯತ್ಯಾಸ ಎಷ್ಟಾಗತಿ 3 ಆಕತಿ. ಅಂದ್ರೆ 37 ಎಂಟ್ಲೇ ಆಗತ್ತೆ ಇದು. ಅಂದ್ರೆ 8 ಇಂಟು 3 ಮಾಡಿದ್ರೆ ಎಷ್ಟು ಬಂತು ವ್ಯತ್ಯಾಸ ಎ ಮತ್ತು ಸಿ 24 ಆಗತ್ತೆ. ಅಂದ್ರೆ ಆಪ್ಷನ್ ಡಿ ಇದೆ ಕರೆಕ್ಟ್ ಆಗತಿ. ಒಂದು ವಸ್ತುವಿನ ಖರೀದಿ ಬೆಲೆ 1545 ರೂಪಾಯಿ ಐತಿ. ಇದು ಅದರ ಗುರುತಿಸಿದ ಬೆಲೆಯಿಂದ 25% ಕಡಿಮೆ ಐತಿ. 25% ಫ್ರಾಕ್ಷನ್ ಏನಾಗತಿ 1/4 ಆಗತ್ತೆ. ಅಂದ್ರೆ ಕಾಸ್ಟ್ ಪ್ರೈಸ್ ರೇಷಿಯೋ ಮಾರ್ಕ್ ಪ್ರೈಸ್ ಏನಾಗತ್ತೆ ಇಲ್ಲಿ ಮಾರ್ಕ್ ಪ್ರೈಸ್ 4 ಇತ್ತಂದ್ರೆ ಇಲ್ಲಿ 25% ಕಡಿಮೆ ಆಗಿ ಏನಾಗತ್ತೆ ಕಾಸ್ಟ್ ಪ್ರೈಸ್ ರೇಷಿಯೋ 3 ಆಗತ್ತೆ. ಇದ್ರ ವ್ಯಾಲ್ಯೂ ಎಷ್ಟಾಗ್ತದೆ ಇಲ್ಲಿ 1545 ಕೊಟ್ಟಾನ. ಅಂದ್ರೆ ಎಷ್ಟೇ ಕಾಸ್ಟ್ ಪ್ರೈಸ್ 515. ಮಾರ್ಕ್ ಪ್ರೈಸ್ ಏನಾಗತಿ 4 ಇಂಟು 515 ಮಾಡಿದ್ರೆ 2060 ಆಗತಿ. ಆದ್ರೆ ಅದನ್ನ ಆ ವಸ್ತುನ 18% ರಿಯಾಯಿತಿ ನೀಡುವ ಮೂಲಕ ಮಾರುವಾಗ ಇವೆರಡರಲ್ಲಿ ಲಾಭ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ ಇಲ್ಲಿ 2060 18% ಡಿಸ್ಕೌಂಟ್ ಕೊಟ್ಟರೆ 82 ರೂಪಾಯಿ 100 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 1689.2 ಬರ್ತೈತಿ. ಇಲ್ಲಿ 1545 ಕಾಸ್ಟ್ ಪ್ರೈಸ್ ಐತಿ. ಸೆಲ್ಲಿಂಗ್ ಪ್ರೈಸ್ 1689.2 ಬಂತು. ಪ್ರಾಫಿಟ್ ಎಷ್ಟಾಯ್ತು ಇಲ್ಲಿ 144.2. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನು 144.2 ಡಿವೈಡೆಡ್ ಬೈ 1545 ಇಂಟು 100 ಮಾಡಿದ್ರೆ ಪ್ರಾಫಿಟ್ ಪರ್ಸೆಂಟೇಜ್ 9.33 ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗುತ್ತೆ. 9 ಛತ್ರಿಗಳನ್ನು ರೂಪಾಯಿ 800ಕ್ಕೆ ಖರೀದಿ ಮಾಡ್ಯಾನ. ಇಲ್ಲಿ ಐಟಮ್ ಇದ್ರದ್ದು ಪ್ರೈಸ್ ಆಗತ್ತೆ ಇಲ್ಲಿ ಅಂದ್ರೆ ಇದು ಕಾಸ್ಟ್ ಪ್ರೈಸ್ ಎಷ್ಟೈತಿ 9 ಐಟಮ್ ಅದ್ದು 800 ರೂಪಾಯಿ ಐತಿ. ಅವುಗಳಲ್ಲಿ 7 ಛತ್ರಿಗಳು 800ಕ್ಕೆ ಮಾರ್ಯಾನ. ಸೆಲ್ಲಿಂಗ್ ಪ್ರೈಸ್ ಏನೈತಿ ಇಲ್ಲಿ 7 ಐಟಮ್ ಅದ್ದು 800 ಐತಿ. ನಾವು ಐಟಮ್ಗಳ ನಂಬರ್ನ ಸೇವ್ ಮಾಡ್ಬೇಕಂದ್ರೆ ಇದಕ್ಕೆ ಇಂಟು 7 ಮಾಡ್ತೀನಿ, ಇದಕ್ಕೆ ಇಂಟು 9 ಮಾಡ್ತೀನಿ. ಕಾಸ್ಟ್ ಪ್ರೈಸ್ 63 ಇಂಟು 7200 ಆಕತಿ. ಸೆಲ್ಲಿಂಗ್ ಪ್ರೈಸ್ 63 ಐಟಮ್ ಅದ್ದು ಎಷ್ಟಾಗತ್ತೆ 7 ಎಂಟ್ಲೆ 50. ಕಾಸ್ಟ್ ಪ್ರೈಸ್ 5600 ಆಕತಿ. ಸೆಲ್ಲಿಂಗ್ ಪ್ರೈಸ್ 7200 ಆಕತಿ. ಲಾಭ ಎಷ್ಟಾಯ್ತು ಇಲ್ಲಿ 1600 ರೂಪಾಯಿ ಲಾಭ ಆಕತಿ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನೈತಿ ಇಲ್ಲಿ 16 ಡಿವೈಡೆಡ್ ಬೈ 5600 ಇಂಟು 100 ಅಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ 28.57 ಬರ್ತೈತಿ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ರಾಹುಲ್ ಸಂಬಳದಿಂದ 60% ತೆರಿಗೆ ಕಡಿತ ಮಾಡಿದ್ರೆ ಉಳಿದ 12800 ತೆರಿಗೆ ಪಾವತಿಸಬೇಕಾಗತ್ತೆ. ಹಂಗೆ ರಾಹುಲ್ ಒಟ್ಟು ಪಾವತಿಸಬೇಕಾದ ತೆರಿಗೆ ಎಷ್ಟು ಅಂತ ಕೇಳಿದ್ರಿ. ಅವೆಷ್ಟು ಪಾವತಿ ಮಾಡ್ತಾನೆ ಸ್ಯಾಲ್ರಿ ಒಳಗೆ 60%. ಉಳಿದಿದ್ದಷ್ಟು ಇಲ್ಲಿ 40% ಉಳಿತೈತಿ. ಆ ಅಮೌಂಟ್ ಎಷ್ಟು ಕೊಟ್ಟಾನ ಇಲ್ಲಿ 12800 ಕೊಟ್ಟಾನ. ಇದು 4 ಹತ್ತಲೆ 4 ಮೂರಲೆ 4 ಎರಡಲೆ ಆಯ್ತು. ಇಂಟು 10 ಮಾಡಿದ್ರೆ ಎಷ್ಟಾಗತ್ತೆ ಇಲ್ಲಿ 100 ಆಗುತ್ತೆ. ಇಂಟು 10 ಮಾಡಿದ್ರೆ ಏನಾಗ್ತದೆ ಒಂದು ಟೋಟಲ್ ತೆರಿಗೆ 32,000 ರೂಪಾಯಿ ಆಕತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ. ಒಂದು ವಸ್ತುವಿನ ಮೇಲೆ ತಯಾರಕನು 12% ಲಾಭ ಪಡಿತಾನೆ ಮತ್ತು ಹೋಲ್ಸೇಲರ್ 10% ಲಾಭ ಪಡಿತಾನೆ ಮತ್ತು ಚಿಲ್ಲರೆ ವ್ಯಾಪಾರಿ 15% ಲಾಭ ಪಡಿತಾನೆ. ಆ ವಸ್ತುವಿನ ಚಿಲ್ಲರೆ ವ್ಯಾಪಾರಿಗೆ ಎಷ್ಟು ರೂಪಾಯಿ ಬೀಳ್ತೈತಿ 56,672 ರೂಪಾಯಿ. ಆದ್ರೆ ತಯಾರಕನ ಖರೀದಿ ಬೆಲೆ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಸ್ಟಾರ್ಟಿಂಗ್ ಖರೀದಿ ಬೆಲೆ ಎಷ್ಟು ಇರ್ತೈತಿ ಎಕ್ಸ್ ಅಂತ ತೊಗೊತೀನಿ. ಒಂದನೇಕ ಎಷ್ಟು 12% ಪ್ರಾಫಿಟಿಗೆ ಮಾಡ್ತಾನೆ ಅಂದ್ರೆ ಎಷ್ಟಾಗತ್ತೆ 112 ರೂಪಾಯಿ 100 ಆಕತಿ. ಇಂಟು 10% ಪ್ರಾಫಿಟಿಗೆ ನೆಕ್ಸ್ಟ್ 110 ಡಿವೈಡೆಡ್ ಬೈ 100 ಇಂಟು ಆಮೇಲೆ 15% ಪ್ರಾಫಿಟ್ 115 ಡಿವೈಡೆಡ್ ಬೈ 100. ಇದು ಈಕ್ವಲ್ ಆಗಿ ಎಷ್ಟು ವ್ಯಾಲ್ಯೂ ಬಂದೈತಿ 56,672 ಆಗುತ್ತೆ. ಇಲ್ಲಿ ಎಕ್ಸ್ ಏನಾಗುತ್ತೆ ಇಲ್ಲಿ 56,672 ಇಂಟು ಈ ವ್ಯಾಲ್ಯೂ ಅಷ್ಟು ಶೇರ್ ಏನಾಗುತ್ತೆ 1250 ಡಿವೈಡೆಡ್ ಬೈ 1771 ಆಕೈತಿ. ಎಕ್ಸ್ ವ್ಯಾಲ್ಯೂ ಏನಾಗೈತಿ ಇಲ್ಲಿ 40,000 ರೂಪಾಯಿ ಆಕೈತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕೈತಿ.
ರೂಪಾಯಿ 1,40,000 ಮೊತ್ತದ ಮೇಲೆ 8% ಬಡ್ಡಿ ಪಡಿತೈತಿ. ಮತ್ತು ಈ ಬಡ್ಡಿಯನ್ನು ಶಾಲೆಯಲ್ಲಿ ಪ್ರತಿ ಸಮಾನ ಮೂಲ್ಯದ 20 ವಿದ್ಯಾರ್ಥಿ ವೇತನ ನೀಡ್ತಾರೆ. ಹಂಗಾರೆ ಪ್ರತಿ ವಿದ್ಯಾರ್ಥಿ ವೇತನ ಮೌಲ್ಯ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಅಂದ್ರೆ 1,40,000 ಮೇಲೆ ಬಂದ ಬಡ್ಡಿಯನ್ನು 20 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಹಂಗಾದ್ರೆ ಪ್ರತಿ ವಿದ್ಯಾರ್ಥಿಗಳು ಎಷ್ಟು ಸ್ಕಾಲರ್ಶಿಪ್ ಬರ್ತೈತೆ ಅಂತ ಕೇಳಿದ್ರೆ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 1,40,000 ಇಂಟು 8 1 ವರ್ಷ ಡಿವೈಡ್ ಬೈ 100. ಇಂಟ್ರೆಸ್ಟ್ ಎಷ್ಟು ಆಕೈತಿ ಇಲ್ಲಿ 11,200 ಆಕೈತಿ. ಈ 11,200 ಎಷ್ಟು ಮಂದಿ ಕೊಡ್ತಾರೆ? 20 ಸ್ಟೂಡೆಂಟಿಗೆ ಕೊಡ್ತಾರೆ. ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ಎಷ್ಟಾಗೈತಿ ಇಲ್ಲಿ 11,200 ಡಿವೈಡ್ ಬೈ 20 ಮಾಡಿದ್ರೆ ಎಷ್ಟು? 560 ರೂಪಾಯಿ ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಇಲ್ಲೇ ಕರೆಕ್ಟ್ ಆಕೈತಿ. ವೀಟ್ ಮತ್ತು ಅಕ್ಕಿ ಮಾರುಕಟ್ಟೆ ಬೆಲೆಗಳ ಅನುಪಾತ 3:8 ಐತಿ. ಅಂದ್ರೆ ವೀಟ್ ರೇಷಿಯೋ ರೈಸ್ ಏನೈತಿ ಇಲ್ಲಿ ಪ್ರೈಸ್ 3:8 ಐತಿ. ಮತ್ತು ಒಂದು ಕುಟುಂಬದಲ್ಲಿ ಅವುಗಳ ಸೇವನೆ ಪ್ರಮಾಣ 4:9 ಐತಿ. ಅಂದ್ರೆ ಇಲ್ಲಿ ಎಕ್ಸ್ಪೆಂಡಿಚರ್ ಎಷ್ಟೈತಿ 4:9 ಆದ್ರೆ ವೀಟ್ ಮತ್ತು ಅಕ್ಕಿ ಮೇಲೆ ಒಟ್ಟು ವೆಚ್ಚ ಎಷ್ಟೈತಿ ಅಂತ ಕೇಳಿದ್ರೆ ಇದು ನೋಡ್ರಿ 4 4 3 ಟೋಟಲ್ ಖರ್ಚು ಎಷ್ಟೈತಿ ಇಲ್ಲಿ 1:6 ಆಗೈತಿ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗೈತಿ. ಒಂದು ಕುರ್ಚಿಯ ಬೆಲೆ 450 ರೂಪಾಯಿ ಐತಿ. ರವಿ 10 ಕುರ್ಚಿಗಳನ್ನು ರೂಪಾಯಿ 3,825 ಖರೀದಿಸ್ತಾನೆ. 10 ಕುರ್ಚಿಗಳನ್ನು ಖರೀದಿಸುವ ಅವನು ಪಡೆದ ರಿಯಾಯಿತಿ ಎಷ್ಟು ಅಂತ ಕೇಳಿದ್ರೆ ಅಂದ್ರೆ ಟೋಟಲ್ ಎಷ್ಟು ಬರುತ್ತೆ ಇಲ್ಲಿ 450 ಇಂಟು 10 ಮಾಡಿದ್ರೆ ಟೋಟಲ್ ಆಗಿ 4,500 ಬರ್ತೈತಿ. ಆದ್ರೆ ಅವ ಎಷ್ಟು ಕೊಟ್ಟಾನ ಇಲ್ಲಿ 10 ಇದಕ್ಕೆ 3,820. ಎಷ್ಟು ಡಿಸ್ಕೌಂಟ್ ಬಂದೈತಿ ಇಲ್ಲಿ 675 ರೂಪಾಯಿ ಡಿಸ್ಕೌಂಟ್ ಬರ್ತೈತಿ. ಅಂದ್ರೆ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಈಸ್ ಈಕ್ವಲ್ ಟು 675 ಡಿವೈಡ್ ಬೈ 4,500 ಇಂಟು 100 ಆಗೈತಿ. ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಏನಾಗೈತಿ ಇಲ್ಲಿ 15% ಬರ್ತೈತಿ. ಅಂದ್ರೆ ಆಪ್ಷನ್ ಬಿ ಇಲ್ಲೇ ಕರೆಕ್ಟ್ ಆಗೈತಿ. ನೋಡ್ರಿ, ಒಂದು ರೆಕ್ಟಾಂಗ್ಯುಲರ್ ಏರಿಯಾ ಕೊಟ್ಟ 154 ಸೆಂಟಿಮೀಟರ್ ಮತ್ತು ಅದರ ಎರಡು ಬದಿಗಳು 3 ಸೆಂಟಿಮೀಟರ್ ಅಂತರ ಅದಾವು. ಹಂಗಾದ್ರೆ ಒಂದು ಲೆಂತ್ದು ಏನಾಗುತ್ತೆ ಎಷ್ಟು ಲೆಂತ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಏರಿಯಾ ಏನಾಗುತ್ತೆ ಇಲ್ಲಿ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್ ಆಗುತ್ತೆ. ಲೆಂತ್ ಇಂಟು ಬ್ರೆಡ್ತ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ಏರಿಯಾ ವ್ಯಾಲ್ಯೂ 154 ಕೊಟ್ಟನ. ಈ ಎರಡರದ್ದು ಅಂತರ ಎಷ್ಟೈತಿ ಇಲ್ಲಿ ಲೆಂತ್ ಮೈನಸ್ ಬ್ರೆಡ್ತ್ 3 ಸೆಂಟಿಮೀಟರ್ ಐತಿ. ಲೆಂತ್ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ b+3 ಆಗುತ್ತೆ. ಈ ವ್ಯಾಲ್ಯೂನ ಈ ಈಕ್ವೇಶನ್ ಹಾಕಿದ್ರೆ ಏನಾಗುತ್ತೆ b+3 ಇಂಟು b ಈಸ್ ಈಕ್ವಲ್ ಟು 154 ಆಗೈತಿ. ಏನಾಗ್ತದೆ b² + 3b ಈಸ್ ಈಕ್ವಲ್ ಟು 154. ಇದನ್ನ 154 ಆ ಸೈಡ್ ಕಳಿಸಿದ್ರೆ b² + 3b ಮೈನಸ್ 154 ಈಸ್ ಈಕ್ವಲ್ ಟು 0 ಆಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ 154 ಬರಬೇಕು, ಕೂಡಿಸಿದ್ರೆ +3 ಬರಬೇಕು. ಅಂದ್ರೆ ಎಷ್ಟಲೇ ಇದು 14 11 ಆಕೈತಿ. ಇದು ಪ್ಲಸ್ ಇದು ಮೈನಸ್ ಅಂದ್ರೆ 154 ಮೈನಸ್ನೇ ಬರ್ತೈತಿ. b² + 14b ಮೈನಸ್ 11b ಮೈನಸ್ 154 ಈಸ್ ಈಕ್ವಲ್ ಟು 0. b ಕಾಮನ್ ತೆಗಿತೀನಿ, b+14 ಇಲ್ಲಿ ಮೈನಸ್ 11 ಕಾಮನ್ ತೆಗೆದ್ರೆ b+14 ಬರ್ತೈತಿ. b+14 ಇಂಟು b ಮೈನಸ್ 11 ಈಸ್ ಈಕ್ವಲ್ ಟು 0 ಆಕೈತಿ. ಈ ವ್ಯಾಲ್ಯೂ ಮೈನಸ್ನೇ ಬರ್ತೈತಿ. ಅಂದ್ರೆ ಬ್ರೆಡ್ತ್ ವ್ಯಾಲ್ಯೂ ಎಷ್ಟು ಬಂತಿದೆ 11 ಬಂತು. ಲೆಂತ್ ವ್ಯಾಲ್ಯೂ ಏನಾಗೈತಿ 11 + 3 ಆಗೈತಿ. ಅಂದ್ರೆ ಇದು ಎಷ್ಟು ಬರುತ್ತೆ 14 ಸೆಂಟಿಮೀಟರ್ ಬರ್ತೈತಿ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆಕೈತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿ ಶೇರ್ ಮಾಡಿರಿ. ಒಂದು ಚೀಲದಾಗ 1 ರೂಪಾಯಿ 2 ರೂಪಾಯಿ ಮತ್ತು 5 ರೂಪಾಯಿ ನಾಣ್ಯಗಳದವು. ಅವುಗಳ ರೇಷಿಯೋ 12:5:3 ಕೊಟ್ಟರೆ ಟೋಟಲ್ ಅಮೌಂಟ್ 3,620 ರೂಪಾಯಿ ಆದ್ರೆ 5 ರೂಪಾಯಿ ನಾಣ್ಯಗಳು ಎಷ್ಟು ಅದಾವ ಅಂತ ಕೇಳಿದ್ರೆ ಇದು 1 ರೂಪಾಯಿ, ಇದು 2 ರೂಪಾಯಿ, ಇದು 5 ರೂಪಾಯಿ. ರೇಷಿಯೋ ಎಷ್ಟೈತೆ ಒಬ್ಬರು ಕಾಯಿನಿಗೆ 12x 5x 3x ಆಗುತ್ತೆ. ಮಲ್ಟಿಪ್ಲೈ ಮಾಡೋಣ ಈಗ 12x ಇದು 10x ಇದು 15x ಆಗುತ್ತೆ. ಇವ್ರ ಸಮ್ ಎಷ್ಟಾಗುತ್ತೆ ಇದು ಟೋಟಲ್ ಆಗಿ 37x ಆಗುತ್ತೆ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟು ಇಲ್ಲಿ ಟೋಟಲ್ ಅಮೌಂಟ್ 3,626 ಆಕೈತಿ. ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತೈತಿ ಇಲ್ಲಿ ಎಕ್ಸ್ ವ್ಯಾಲ್ಯೂ 98 ಬರ್ತೈತಿ. ನಮ್ಗೆ 5 ರೂಪಾಯಿ ನಾಣ್ಯಗಳು ಎಷ್ಟು ಅದಾವ ಅಂತ ಕೇಳಿದ್ರೆ ಅಂದ್ರೆ 3x ಐತಿ. 3 × 98 ಮಾಡಿದ್ರೆ ಎಷ್ಟಾಗೈತಿ ಇಲ್ಲಿ 294 ಕಾಯಿನ್ ಐತಿ. ಅಂದ್ರೆ ಆಪ್ಷನ್ ಎ ಇದೆ ಕರೆಕ್ಟ್ ಆಗೈತಿ. ಮಧು ಮತ್ತು ಶೈನಿ ಒಟ್ಟಿಗೆ ಒಂದು ಕೆಲಸನ 20 ದಿನದಾಗ ಮುಗಿಸ್ತಾರೆ. ಅಂದ್ರೆ ಮಧು ಪ್ಲಸ್ ಶೈನಿ ಎಷ್ಟೈತಿ 20 ದಿನ ತೊಗೊಂಡ್ರೆ, ಆಮೇಲೆ ಶೈನಿ ಮತ್ತು ರೋಜಿ ಅದೇ ಕೆಲಸನ 12 ದಿನದಾಗ ಮುಗಿಸ್ತಾರೆ. ಅಂದ್ರೆ ಏನೈತಿ ಶೈನಿ ಪ್ಲಸ್ ರೋಜಿ ಎಷ್ಟು ದಿನದಾಗ ಮುಗಿಸ್ತಾರೆ 12 ದಿನದಾಗ. ಮತ್ತು ರೋಜಿ ಮತ್ತು ಮಧು ಅದೇ ಕೆಲಸನ 15 ದಿನದಾಗ. ರೋಜಿ ಪ್ಲಸ್ ಮಧು ಎಷ್ಟು 15 ದಿನ. LCM ಎಷ್ಟಾಗೈತಿ ಇಲ್ಲಿ 60 ಆಗುತ್ತೆ. 12 3 23 12 5 15 4 ಆಕೈತಿ. ಇಲ್ಲಿ ನೋಡ್ರಿ ಮಧು 2 ಸಲ ಬಂದೈತಿ, ರೋಜಿ 2 ಸಲ ಮತ್ತು ಶೈನಿ 2 ಸಲ. ಅಂದ್ರೆ 2 × m + s + r ಈಸ್ ಈಕ್ವಲ್ ಟು ಇವ್ರದ್ದು ಟೋಟಲ್ ಎಫಿಷಿಯನ್ಸಿ ಎಷ್ಟಾಗುತ್ತೆ 5 4 9 12 ಬರ್ತೈತಿ. ಮತ್ತು 3 ಮಂದಿದು ಒಂದು ಸಲದ ಎಫಿಷಿಯನ್ಸಿ ಏನಾಗುತ್ತೆ ಇಲ್ಲಿ 12 / 6 ಮಾಡಿದ್ರೆ
2 ಮಾಡಿದ್ರೆ 6 ಎಫಿಷಿಯನ್ಸಿ 3 ಮಂದಿ ಶೇರ್ ಬರ್ತೈತಿ. ಹಂಗಾರೆ 3 ಒಟ್ಟಿಗೆ ಅದ ಕೆಲಸನ ಎಷ್ಟು ದಿನದಾಗ ಮಾಡ್ತಾರೆ ಅಂತ ಹೇಳಿದ್ರೆ 3 ಮಂದಿ ಒಟ್ಟಿಗೆ ಎಷ್ಟು ದಿನ ಮಾಡ್ತಾರೆ, ಟೋಟಲ್ ವರ್ಕ್ 60 ಅವ್ರದ್ದು 6 ಮಂದಿ ಸೇರಿ 6 ಬಂದೈತಿ ಅಂದ್ರೆ 10 ದಿನ ಟೈಮ್ ಬೇಕು ರೀ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ.